नाववतो सह नौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताभ्यप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ओम शांति शांति शांति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे सप्तभिः सूत्रैरुपनिबद्धेऽस्मिन् प्रथमे वियदधिकरणे तानि सर्वाणि सप्तसूत्राणि एकवारं पठित्वा अनन्तरं तत्र तस्मिन् अधिकरणे उपनिबद्धं प्रकृतं पंचमं सूत्रं तथा पादादितोपि इदं सूत्रं पंचमं सूत्रम्। इदं सूत्रं द्विवारं पठित्वा तदवशिष्टभाष्यभागम् इदानीं भाष्यभागः किञ्चित् परिसमाप्तः। इदानीम् अवशिष्टभागं विचार्यते, अवशिष्टभागः विचार्यते। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् अवशिष्टभागं यथामति विचारयामः। ओम
ನಮಃ ಶ್ರೀ ಶಂಕರಾಚಾರ್ಯ ಗುರವೇ ಶಂಕರಾತ್ಮನೇ ಶರೀರಿಣಾಂ ಶಂಕರಾಯ ಶಂಕರಜ್ಞಾನಹೇತವೇ. ಓಂ ನಮಃ ಶ್ರೀ ಶಂಕರಾಚಾರ್ಯ ಗುರವೇ ಶಂಕರಾತ್ಮನೇ ಶರೀರಿಣಾಂ ಶಂಕರಾಯ ಶಂಕರಜ್ಞಾನಹೇತವೇ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೇ ಪ್ರಥಮಂ ಸಪ್ತಸೂತ್ರಾತ್ಮಕಂ ವಿಯದಧಿಕರಣಂ. ಓಂ ನ ವಿಯದಶ್ರುತೇಃ ಓಂ ಅಸ್ತಿತು ಓಂ ಗೌಣ್ಯಸಂಭವಾತ್ ಓಂ ಶಬ್ದಾಚ್ಚ ಓಂ ತ್ಯಾಚ್ಚೈಕಸ್ಯ ಬ್ರಹ್ಮಶಬ್ದವತ್ ಓಂ ಪ್ರತಿಜ್ಞಾಃ ನಿರವ್ಯತಿರೇಕಾಚ್ಛಬ್ದೇಭ್ಯಃ ಓಂ ಯಾವದ್ವಿಕಾರಂತು ವಿಭಾಗೋ ಲೋಕವತ್. ಇದು ಆ ವಿಯದಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ 7 ಸೂತ್ರಗಳು. ಪ್ರಕೃತ ಅದರಲ್ಲಿ 5ನೆಯ ಸೂತ್ರವನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ಸ್ವಲ್ಪ ಮಟ್ಟಿಗೆ ಭಾಷ್ಯ ಭಾಗ ಆಗಿದೆ. ಈ ಉಳಿದ ಭಾಷ್ಯ ಭಾಗವನ್ನು ಈ ಹಿಂದಿನ ಭಾಷ್ಯ ಭಾಗದ ಸ್ವಲ್ಪ ಅನುವಾದವನ್ನು ಮಾಡಿಕೊಂಡು ಮುಂದಿನ ಭಾಷ್ಯ ಭಾಗವನ್ನು ಯಥಾಮತಿ ವಿಚಾರ ಮಾಡೋಣ. ಮೊದಲಿಗೆ ಈ ಒಂದು ಸೂತ್ರವನ್ನು, ಪ್ರಕೃತ ಸೂತ್ರವನ್ನು 2 ಬಾರಿ ಪಾರಾಯಣ ಮಾಡಿ ಅದರ ಒಂದು ಅನ್ವಯ ಕ್ರಮವನ್ನು ಮಾತ್ರ ನೋಡಿಕೊಂಡು ಮುಂದೆ ಹೋಗೋಣ. ಓಂ ಸ್ಯಾಚ್ಚೈಕಸ್ಯ ಬ್ರಹ್ಮಶಬ್ದವತ್ ಓಂ ಸ್ಯಾಚ್ಚೈಕಸ್ಯ ಬ್ರಹ್ಮಶಬ್ದವತ್. ಇಲ್ಲಿ ಇರ್ತಕ್ಕಂಥದ್ದು ಈ 3 ಪದ. ಇದು ಸ್ಯಾತ್ 4 ಪದ. ಸ್ಯಾತ್ ಚ ಏಕಸ್ಯ ಬ್ರಹ್ಮಶಬ್ದವತ್ ಅಂತಕ್ಕಂಥದ್ದು. ಇದರ ಅನ್ವಯ ಹೇಗಾಗುತ್ತೆ ಅಂದರೆ ಚ ಇತ್ಯುಕ್ತೆ ಇತೋಪಿ. ಇತೋಪಿ ಇತ್ಯುಕ್ತೆ ಅಸ್ಮಾತ್ ಕಾರಣಾದಪಿ ಆಕಾಶಸ್ಯ ಉತ್ಪತ್ತಿ ನ ಉಪಪದ್ಯತೆ ಇತಿ. ಇತೋಪಿ ಅಸ್ಮಾತ್ ಕಾರಣಾದಪಿ ಅನ್ಯತ್ ಕಾರಣಂ ಪೂರ್ವಮೇವ ಉಕ್ತಂ. ಇದಾನೀಂ ಇತೋಪಿ ಅಸ್ಮಾದಪಿ ಕಾರಣಾತ್ ಆಕಾಶಸ್ಯ ನ ಉತ್ಪತ್ತಿ ನ ಅಸ್ತಿ ನ ವಿದ್ಯತೆ ಇತಿ. ನ ಉತ್ಪತ್ತಿ ನ ಉಪಪದ್ಯತೆ ಇತಿ. ಕುತಃ ಕಸ್ಮಾತ್ ಕಾರಣಾತ್ ಇತ್ಯುಕ್ತೆ ಏಕಸ್ಯ ಶಬ್ದಸ್ಯ ದ್ವಿವಿಧ ಪ್ರಯೋಗ ಸ್ಯಾತ್, ಅನೇಕ ವಿಧ ಪ್ರಯೋಗ ಸ್ಯಾತ್. ಕಥಂ? ಬ್ರಹ್ಮಶಬ್ದವತ್. ಬ್ರಹ್ಮಶಬ್ದಸ್ಯ ಅನೇಕಾರ್ಥಾಃ ವಿಧೀಯಂತೆ. ಬ್ರಹ್ಮಶಬ್ದಸ್ಯ ಅನೇಕಾರ್ಥಾಃ ಹಿರಣ್ಯಗರ್ಭ ಬ್ರಹ್ಮ, ಪ್ರತ್ಯಗಾತ್ಮ ಬ್ರಹ್ಮ, ಇಂದ್ರಿಯ ಬ್ರಹ್ಮ, ಶರೀರ ಬ್ರಹ್ಮ ಇತಿ. ತಥೈವ ಏಕಸ್ಯ ಶಬ್ದಸ್ಯ ಅನೇಕ ವಿಧ ಪ್ರಯೋಗ ದೃಶ್ಯತೆ. ಅತ್ರೈವ ಬ್ರಹ್ಮಶಬ್ದಸ್ಯ ಅತ್ರೈವ ಉತ್ಪತ್ತಿ ಶಬ್ದಸ್ಯ ತಸ್ಮಾತ್ ಆಕಾಶಃ ಸಂಭೂತಃ ಇತಿ ಸಂಭೂತ ಶಬ್ದಸ್ಯ ದ್ವಿವಿಧಃ ಪ್ರಯೋಗಃ ಸ್ಯಾತ್ ಇತಿ ಅನ್ವಯಃ. ಈಗ ನೋಡೋಣ ಇದರ ಒಂದು ಇದರ ತನಕ ಏನಾಯಿತು ನೋಡಿ. ಈ ಒಂದು ಆಕಾಶಕ್ಕೆ ಉತ್ಪತ್ತಿ ಇಲ್ಲ. ಇತೋಪಿ ಆಕಾಶಕ್ಕೆ ನೋತ್ಪತ್ತಿ ಈ ಕಾಲದಿಂದ ಕೂಡ ಹೇಳಿಲ್ಲ. ಯಾತಕ್ಕೆ? ಆಕಾಶಕ್ಕೆ ಉತ್ಪತ್ತಿಯನ್ನು ಹೇಳದೇ ಇದ್ದಾಗ ಏನಾಗುತ್ತೆ? ಓಹೋ, ಬ್ರಹ್ಮದಂತೆ ಇದಕ್ಕೂ ಕೂಡ ಉತ್ಪತ್ತಿ ಇಲ್ಲ ಅಂತಾಯಿತು. ಆಗೇನಾಯಿತು? ಬ್ರಹ್ಮದ ಜೊತೆಗೆ ಇನ್ನೊಂದು ಸ್ವತಂತ್ರವಾದ ತತ್ವ ಇದೆ ಅಂತಾಗಿಬಿಡ್ತು. ಹೌದು ತಾನೆ? ಬ್ರಹ್ಮಕ್ಕೂ ಹುಟ್ಟಿಲ್ಲ, ಇದಕ್ಕೂ ಹುಟ್ಟಿಲ್ಲ. ಇನ್ನೊಂದು ಆಕಾಶ ಮಾತ್ರ ಇದೆ, ನಮಗೆ ಅನುಭವ ಬರ್ತಾ ಇದೆ.
ಎಲ್ಲ ಯಾಕೆ? ಎಲ್ಲದಕ್ಕೂ ಅವಕಾಶವನ್ನು ಕಲ್ಪಿಸ್ತಾ ಇರತಕ್ಕಂಥದ್ದೇ ಆಕಾಶ. ನಾವಿರ್ತಕ್ಕಂಥದ್ದು ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ಇಂಥ ಎಷ್ಟೋ ಸೂರ್ಯಮಂಡಲಗಳು ಗೊತ್ತಿಲ್ಲ ನಮಗೆ. ಅವೆಲ್ಲ ಇರತಕ್ಕಂಥದ್ದು ಆಕಾಶ. ಎಲ್ಲರ ಅನುಭವದಲ್ಲೂ ಇದೆ. ಅಂತಹ ಆಕಾಶ ಇದ್ದೇ ಇದೆ. ಸೊ ಇಂತಹ ಆಕಾಶಕ್ಕೆ ಉತ್ಪತ್ತಿ ಇಲ್ಲ ಅಂತ ನೀವು ಹೇಳಿದ್ರೆ ಬ್ರಹ್ಮದ ಪಕ್ಕದಲ್ಲಿ ಅದೂ ಸ್ವತಂತ್ರವಾಗಿ ಇದ್ದಾಗಾಯಿತು. ಅಲ್ಲಿಗೆ ನಿಮ್ಮ ಅದ್ವೈತ ಹೊರಟೋಯ್ತು. ಅಂದರೆ ಅದಕ್ಕೇನು ಹೇಳ್ತಾರೆ? ಇಲ್ಲ ಇಲ್ಲ, ಹಾಗಿಲ್ಲ. ಬ್ರಹ್ಮ ಶಬ್ದದ ಪಕ್ಕದಲ್ಲಿ, ಬ್ರಹ್ಮದ ಪಕ್ಕದಲ್ಲಿ ಸ್ವತಂತ್ರವಾಗಿ ಆಕಾಶ ಎಂಬತಕ್ಕ ಶಬ್ದ ಇದ್ದರೂ ಕೂಡ ಏನಾಗುತ್ತೆ? ಏನು ಬ್ರಹ್ಮ ಸದ್ವಿತೀಯ ಎಂಬುದಾಗಿ ಆಗುವುದಿಲ್ಲ. ಓಹೋ, ಇದೇನು ಸ್ವಾಮಿ ಇದು? ಒಂದು ಪಕ್ಕದಲ್ಲಿ ಒಂದು ಸ್ವತಂತ್ರವಾದ ಎಂಥದ್ದು ವಿಲಕ್ಷಣವಾಗಿರತಕ್ಕಂಥ ಅದರ ಲಕ್ಷಣವೇ ಬೇರೆ, ಇದರ ಲಕ್ಷಣವೇ ಬೇರೆ. ಇರಲಿ, ಅದು ಮುಂದೆ ಹೇಳ್ತಾರೆ. ಈ ಇರ್ತಕ್ಕಂಥ ವಸ್ತು ಇದೆ, ಪಕ್ಕದ ಎರಡು ವಸ್ತು ಇದೆ. ಹೀಗಿರಬೇಕಾದ್ರೆ ಏನಾಗುತ್ತೆ? ಒಂದಕ್ಕೊಂದು ಜೊತೆ ಇದಿರಬೇಕು. ನೀವು ಆ ಆಕಾಶ, ಇಂತಹ ಆಕಾಶ ಇದ್ದ ಮಾತ್ರಕ್ಕೆ ಬ್ರಹ್ಮವು ಸದ್ವಿತೀಯವಾಗುವುದಿಲ್ಲ ಅಂತ ಹೇಳಿದ್ರೆ ಇದು ನಾವು ಏನು ಹೇಳೋಣ ಇದಕ್ಕೆ? ಪಕ್ಕದಲ್ಲಿ ಒಂದು ವಸ್ತು ಇದೆ, ಸ್ವತಂತ್ರವಾಗಿದೆ, ಅದಿದ್ರೂ ಕೂಡ ಓಹ್ ಇಲ್ಲ ಇಲ್ಲ ಬ್ರಹ್ಮ ಶಬ್ದ ಇದರ ಜೊತೆಯಲ್ಲಿ ಇದೆ ಅಂತ ಹೇಳೋಕ್ಕಾಗೋದಿಲ್ಲ ಅಂದ್ಬಿಟ್ರೆ ಏನು ಹುಚ್ಚುಚ್ಚ ಮಾತಾಡದೆ ಆಗುತ್ತೆ ಅಷ್ಟೆ. ಅಂದರೆ ಇಲ್ಲ, ಬ್ರಹ್ಮ ಶಬ್ದದಂತೆ ಇದು ಪ್ರಯೋಗ ಆಗ್ಬೋದು. ಯಾಕೆ? ಬ್ರಹ್ಮ ಶಬ್ದಕ್ಕೆ ಒಂದು ಇನ್ನು ಅದ್ರ ಪಕ್ಕದಲ್ಲಿ ಇನ್ನೊಂದು ಇದ್ರೂ ಕೂಡ ಏನಾಗುತ್ತೆ? ಏಕಮೇವಾದ್ವಿತೀಯ ಅಂತ ಹೇಳ್ತಾರೆ, ಹೌತಾರೆ. ಆದರೆ ಬ್ರಹ್ಮ ಶಬ್ದಕ್ಕೆ ಅನೇಕ ಅರ್ಥಗಳು ಇದೆ. ಹೀಗಾಗಿ ಇದು ಆಗ್ಬೋದು. ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟಿದ್ರು. ಏನು ಉದಾಹರಣೆ? ಈ ಒಂದು ಯಾವುದು ಕುಂಬಾರನ ಉದಾಹರಣೆಯನ್ನು ಕೊಟ್ಟಿದ್ರು. ನೆನ್ನೆ ಕುಂಬಾರನ ಉದಾಹರಣೆ ಆಗಿತ್ತು, ಅಲ್ಲಿ ತನಕ ಆಗಿತ್ತು. ಈ ಕುಂಬಾರನ ಉದಾಹರಣೆ ಬಿಟ್ಟಾಕೋಣ. ಈ ಬೇರೆ ಉದಾಹರಣೆ ಯಾವುದು? ಈ ದರ್ಜಿ ಉದಾಹರಣೆ ಬೇಕಾದ್ರೆ ಯಾವ್ದು ಬೇಕಾದ್ರೂ ತಗೋಬೋದು. ದರ್ಜಿ ಉದಾಹರಣೆ ತಗೊಳ್ಳೋಣ. ಏನು? ಯಾವನೋ ಒಬ್ಬ ಬಂದ, ಒಂದು ದೊಡ್ಡ ದರ್ಜಿ ಅಂಗಡಿ. ಹಿಂದಿನ ದಿನ ಬಂದ, ಇವತ್ತು ಬಂದ ಅಂತ ಇಟ್ಕೊಳ್ಳಿ. ಬಂದ್ರೆ ಏನಾಗಿತ್ತಲ್ಲಿ? ಅವನ ಪಕ್ಕದ ದೊಡ್ಡ ಬಟ್ಟೆ ಥಾನ್ ಇತ್ತು. ಥಾನ್ ಗೊತ್ತಲ್ಲ, ಉದ್ದದ್ದು ಬಟ್ಟೆ ಗಂಟು ಸುತ್ತಿರ್ತಾರಲ್ಲ, ಒಟ್ಟು ದೊಡ್ಡ ಬಟ್ಟೆ ಥಾನ್ ಇತ್ತು. ಅವನೇನು ಮಾಡ್ಬಿಟ್ಟ? ನೋಡ್ದ, ಹೋದ. ಓಹೋ, ಬಟ್ಟೆ ಥಾನಿದೆ, ಏನೋ ಟೈಲರ್ ತಾನೆ ಅವನು, ದರ್ಜಿ, ಬಟ್ಟೆ ಥಾನೆ ಅಂತ ಹೋದ. ಮಾರನೇ ದಿವಸ ಬಂದರೆ ಏನಾಗಿತ್ತು? ಅಯ್ಯಯ್ಯೋ, ಬಟ್ಟೆ ಥಾನೆ ಇಲ್ಲ ಅಲ್ಲಿ. ಏನಾಗಿತ್ತು? ಅಲ್ಲಿ ಪ್ಯಾಂಟ್ ಇತ್ತು, ಶರ್ಟ್ ಇತ್ತು. ಅದೇನಾಗಿದೆ? ಹುಡುಗರ ಸ್ಕೂಲ್ನ ಯೂನಿಫಾರ್ಮ್ ಅದು ಹೊಲ್ಕೊಡು ಕೊಟ್ಟಿದ್ದಾರೆ. ಹೌದು ತಾನೆ, ಅದನ್ನ ಇಟ್ಕೊಳ್ಳೋಣ. ಅಲ್ಲಿ ಏನಾಗಿದೆ? ಪ್ಯಾಂಟ್ ಇದೆ, ಶರ್ಟ್ ಇದೆ, ಟೈ ಇದೆ, ಇನ್ನೊಂದಿದೆ. ಆವಾಗ ಏನಂದ ಇವನು? ಒಂದು ಶಬ್ದ ಪ್ರಯೋಗ ಮಾಡ್ದ. ಏನಂದ ಇವನು? ಅರೆ, ನಿನ್ನೆ ನಾನು ನೋಡಿದಾಗ ಬಟ್ಟೆಯ ಥಾನು ಒಂದೇ ಇದ್ದಿತು. ಇವತ್ತು ನೋಡಿದ್ರೆ ಅಯ್ಯಯ್ಯೋ, ಅದರ ಕಾರ್ಯ ಶರ್ಟು, ಪ್ಯಾಂಟು, ಟೈ ಎಲ್ಲ ಇದೆ ಇವತ್ತು ಅಂದ್ಬಿಟ್ಟ. ಈಗ ನೆನ್ನೆ ಬಟ್ಟೆಯ ಥಾನು ಒಂದೇ ಇದ್ದಿತು ಅಂತ ಹೇಳ್ದ. ಇದು ಹಾಗೆ ಹೇಳಿದರೂ ಕೂಡ ಅವನ ಅಭಿಪ್ರಾಯ ಏನಾಗಿತ್ತು? ಬಟ್ಟೆ ಥಾನು ಒಂದೇ ಇರಲಿಲ್ಲ. ಆ ಬಟ್ಟೆ ಥಾನ್ನ ಜೊತೆಗೆ ಹೊಲಿಗೆ ಯಂತ್ರ ಇತ್ತು, ಅದಕ್ಕೆ ಬೇಕಾದ ದಾರ ಇತ್ತು, ಅದಕ್ಕೆ ಬೇಕಾದ ಸೂಜಿ ಇತ್ತು, ಆಮೇಲೆ ಬೇಕಾದ ದರ್ಜಿ ಅಂತ ಮುಖ್ಯ ಇರಬೇಕಲ್ಲ ಅವನು ಇವೆಲ್ಲನೂ ಕೂಡ ಇದ್ದರೂ ಕೂಡ ಅವನು ಇವೆಲ್ಲ ಇಲ್ಲ ಅಂತ ಅಭಿಪ್ರಾಯ ಇಲ್ಲ ಅವನಿಗೆ. ಅದು ಇತ್ತು, ಆದರೂ ಕೂಡ ಪ್ರಯೋಗ ಹೇಗೆ ಮಾಡ್ತಾನೆ ಅವನು? ಅರೆ, ನೆನ್ನೆ ನೋಡಿದ್ರೆ ಬಟ್ಟೆ ಥಾನ್ ಒಂದೇ ಇತ್ತು, ಇವತ್ತು ನೋಡಿದ್ರೆ ವಿಧವಾದ ಕಾರ್ಯ ಆಗ್ಬಿಟ್ಟಿದೆಯಲ್ಲಪ್ಪ ಅಂತಾರೆ. ಬಟ್ಟೆ ಥಾನ್ ಒಂದೇ ಇತ್ತು ಅಂತ ಅವನು ಅಂದರೂ ಕೂಡ ಅವನ ಅಭಿಪ್ರಾಯ ಏನಲ್ಲ. ಓಹೋ, ಬಟ್ಟೆ ಥಾನ್ ಒಂದೇ ಇತ್ತು ಅಂತ ಅಭಿಪ್ರಾಯ ಅಲ್ಲ. ಹೊಲಿಗೆ ಮಿಷನ್ ಇತ್ತು, ದರ್ಜಿನೂ ಇದ್ದ, ದಾರ ಇತ್ತು, ಎಲ್ಲನೂ ಇತ್ತು ಅಂತ ಅಭಿಪ್ರಾಯ. ಹಾಗೆ ಇಲ್ಲಿಯೂ ಕೂಡ ಏನು? ಈ ಬ್ರಹ್ಮದ ಕಾರ್ಯ ಯಾವುದು? ಆಕಾಶ ಅಂತ ಅದಿದ್ದರೂ ಕೂಡ ಅಲ್ಲೂ ಅಷ್ಟೇ
ತಾನು ಬಟ್ಟೆ ಕಾರ್ಯ ಪ್ಯಾಂಟು ಶರ್ಟು ಇತ್ತು. ಇದ್ದರೂ ಕೂಡ ಬ್ರಹ್ಮದ ಕಾರ್ಯ ಏನು? ಬೇಕಾದಷ್ಟಿದೆ. ಬೇಕಾದಷ್ಟಿದ್ರೂ ಕೂಡ ಎಲ್ಲ ಎಲ್ಲಿ ಅಡಿಕೆ ಮಾಡಿದ್ದಾರೆ? 5 ಭೂತಗಳಲ್ಲಿ ಅಡಿಕೆ ಮಾಡಿದ್ದಾರೆ. ಹೌದು ತಾನೆ? ಪಾಂಚಭೌತಿಕ ಇವೆಲ್ಲ ಕಾರ್ಯಗಳು ಪಂಚಭೂತಗಳು. ಹೀಗೆ ಪಂಚಭೂತ ಅಂತ ಇದ್ದರೂ ಕೂಡ ಏನಾಗಿತ್ತು? ಇವನು ಹೇಗೆ ನೆನ್ನೆ ನೋಡಿದಾಗ ಬಟ್ಟೆ ತಾನು ಒಂದೇ ಇತ್ತು ಅಂತ ಹೇಳಿದ್ರಲ್ಲ, ಇಲ್ಲೂ ಹಾಗೇನೆ. ಏನು ಇದು? ಸದೇವ ಸೌಮ್ಯೇತಮಗ್ರ ಆಸೀರೇಕಮೇವ ದ್ವಿತೀಯಂ. ಅದೇನು? ಒಂದೇ ಬ್ರಹ್ಮ ಒಂದೇ ಇತ್ತು ಅಂತ ಇವನ ಒಂದು ಪದಪ್ರಯೋಗ ಮಾಡಿದರೂ ಕೂಡ ಇದು ಯಾವುದು ಇಲ್ಲ ಅಂತ ಏನು ಅವನ ಅಭಿಪ್ರಾಯ ಅಲ್ಲ. ಹಾಗೆ ಇಲ್ಲೂ ಕೂಡ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಅಷ್ಟೆ. ಈ ಮುಂದಿನ ಭಾಗ ನೋಡಿ. ಅದ್ವಿತೀಯ ಶ್ರುತಿ, ಇದು 177ನೇ ಭಾಷ್ಯ, 177 ಪುಟ. ಅದ್ವಿತೀಯ ಶ್ರುತಿ ಅಧಿಷ್ಠಾತ್ರಾಂತರಂ ವಾರಯತಿ. ಅಧಿಷ್ಠಾತ್ರಂತರಂ, ಅಧಿಷ್ಠಾತೃ ಅಂತರಂ, ಅಧಿಷ್ಠಾತು ಅಂತರಂ. ಷಷ್ಠಿ ತತ್ಪುರುಷ ಸಮಾಸ. ಅಧಿಷ್ಠಾತ್ರಂತರಂ, ಅಧಿಷ್ಠಾತು ಅಂತರಂ. ಅಂದರೆ ಈ ಅದ್ವಿತೀಯ ಶ್ರುತಿ ಇದೆಯಲ್ಲ, ಏನು ಏಕಮೇವಾದ್ವಿತೀಯಂ ಬ್ರಹ್ಮ ಅಂತಕ್ಕಂಥದ್ದು ಶ್ರುತಿ ಇದೆಯಲ್ಲ, ಅದು ಅಧಿಷ್ಠಾತ್ರಂತರಂ. ಏನದು? ಅನ್ಯ ಅಧಿಷ್ಠಾತ. ಏನಾಯಿತು? ಅಧಿಷ್ಠಾತ್ರಂತರಂ. ಈ ಇನ್ನೊಬ್ಬ ಅಧಿಷ್ಠಾತೃ ಇದ್ದಾನೆ ಎನ್ನುವುದನ್ನು ಇದು ತಳ್ಳಿ ಹಾಕುತ್ತಿದೆ. ಆ ಉದಾಹರಣೆ ಕೂಡ ಅದನ್ನೇ ಹೇಳ್ತಾರೆ. ಯಥಾ ಮೃದ ಅಮತ್ರ ಪ್ರಕೃತೆ ಕುಂಭಕಾರೋ ಅಧಿಷ್ಠಾತ ದೃಶ್ಯತೆ, ನೈವಂ ಬ್ರಹ್ಮಣ ಜಗತ್ ಪ್ರಕೃತೆ. ಹೇಗೆ ಆ ಮಣ್ಣಿದೆ, ಮಣ್ಣಿನ ಮುದ್ದೆ ಇದೆ. ಆ ಮಣ್ಣಿನ ಮುದ್ದೆ ಏನಿದು? ಅಮತ್ರ ಪ್ರಕೃತೆ. ಅಮತ್ರ ಅಂದರೆ ನಾನು ಹೇಳಿದ್ನಲ್ಲ, ಅಮತ್ರ ಅಂದರೆ ವಿಧ ವಿಧವಾದ ಪಾತ್ರೆಗಳು. ಯಾವ್ದು ಬೇಕಾದ್ರೂ ಆಗ್ಬೋದು. ತಪ್ಪಲೆ ಬೇಕಾದ್ರೂ ಆಗ್ಬೋದು, ಕೊಡ ಬೇಕಾದ್ರೂ ಆಗ್ಬೋದು, ಲೋಟ ಬೇಕಾದ್ರೂ ಆಗ್ಬೋದು, ಬಟ್ಲು ಏನು ಬೇಕಾದ್ರೂ ಆಗ್ಬೋದು. ಎಲ್ಲವೂ ಕೂಡ ಅಮತ್ರ ಅಂದರೆ. ಅಮತ್ರ ಪ್ರಕೃತೆ. ಪ್ರಕೃತಿನೇನು? ಅದಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಕೃತಿ. ಅಮತ್ರ ಪ್ರಕೃತಿ ಯಾವುದು? ಮಣ್ಣು. ಹೀಗೆ ಮೃದ ಅಮತ್ರ ಪ್ರಕೃತೆ. ಈ ವಿಧ ವಿಧವಾದ ಪಾತ್ರಗಳಿಗೆ ಕಾರಣವಾಗಿರ್ತಕ್ಕಂತಹ ಮಣ್ಣಿನ ಮುದ್ದೆ ಇದೆಯಲ್ಲ, ಅದಕ್ಕೆ ನಮಗೇನು ಕಾಡ್ತಾ ಇದ್ದಾರೆ? ಕುಂಭಕಾರೋ ಅಧಿಷ್ಠಾತ ದೃಶ್ಯತೆ. ಇದಕ್ಕೆಲ್ಲ ಕಾರಣಕರ್ತನಾದವನು, ಒಂದು ಆಶ್ರಯನಾಗಿರ್ತಕ್ಕಂಥವನು ಯಾವನು? ಕುಂಬಾರ. ಅವನು ನಮಗೆ ಕಾಣ್ತಾ ಇದ್ದಾನೆ. ಆದರೆ ನೈವಂ ಬ್ರಹ್ಮಣ ಅಧಿಷ್ಠಾತ್ರಂತರಂ ನ ದೃಶ್ಯತೆ. ಇಲ್ಲಿ ಕಾಣ್ತಾ ಇದ್ದ ಲೌಕಿಕವಾದ ಉದಾಹರಣೆ ಕಾಣ್ತಾ. ಆದರೆ ಏನಾಗಿದೆ ಗೊತ್ತೇನು? ಈ ಬ್ರಹ್ಮದ ಕಾರ್ಯ ಎಲ್ಲ ಇದೆಯಲ್ಲ, ಈ ಕಾರ್ಯ ಇದ್ದರೆ ನಮ್ಮ ಕಾರ್ಯ ಗೊತ್ತಾಗ್ತದೆ. ಪಂಚಭೂತ ಕಾರ್ಯ ಗೊತ್ತಾಗ್ತದೆ. ಇದಕ್ಕೆ ಒಬ್ಬ ಅಧಿಷ್ಠಾತೃ, ಅಲ್ಲಿ ಹೇಗೆ ಕುಂಬಾರ ಅಂತಂದು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ನೋ, ಇಲ್ಲಿ ಈ ಪಂಚಭೂತಗಳಿಗೆ ಕಾರಣನಾಗಿರ್ತಕ್ಕಂಥವನು ಅಧಿಷ್ಠಾತೃ ಅಂತ ಹೇಳ್ತಕ್ಕಂಥವನು ಬ್ರಹ್ಮ ಅಂತ ಹೇಳ್ತಕ್ಕಂಥದ್ದು ನಮಗೆ ಕಾಣ್ತಾ ಇಲ್ಲ. ಇದು ವ್ಯತ್ಯಾಸ. ಆಮೇಲೆ ಜಗತ್ ಪ್ರಕೃತಿ ಅನ್ಯ ಅಧಿಷ್ಠಾತ ಅಸ್ತಿ ಇತಿ. ಅದೇನು? ಇದಕ್ಕೆ ಕಾರಣವಾಗಿರತಕ್ಕಂಥ ಇನ್ನೊಬ್ಬ ಅಧಿಷ್ಠಾತ ಇದ್ದಾನೆ ಅಂತ ಅನ್ನುವುದು ನಮಗೆ ಕಾಣ್ತಾ ಇಲ್ಲ. ಆದರೆ ಅಲ್ಲಿ ಹಾಗಿಲ್ಲ. ಈ ಮಡಕೆ ಕುಡಿಕೆಗೆಲ್ಲ ಒಬ್ಬ ಅಧಿಷ್ಠಾತೃ ಇದೆ, ನಮ್ಗೆ ಕಾಣ್ತಾ ಇದೆ. ಕುಂಬಾರ ಅಲ್ಲೇ ಇದ್ದಾನೆ, ಎಲ್ಲ ಒಳಗಿದ್ದ ಬಂದ. ನಚ ನಭಸಾಪಿ ದ್ವಿತೀಯೇನ ಸದ್ವಿತೀಯಂ ಬ್ರಹ್ಮ ಅಧಿಷ್ಠಾತ ಅಸ್ತಿ ಇತಿ. ನಭಸಾಪಿ ದ್ವಿತೀಯೇನ ಅಂದರೆ ಏನು? ದ್ವಿತೀಯೇನ ನಭಸ ಅಂದರೆ ಎರಡನೆಯದಾದ ಇನ್ನೊಂದು ಯಾವ ತತ್ವ? ಅದು ನಭಸ, ಆಕಾಶ. ಎರಡನೆಯದಾದ ಇನ್ನೊಂದು ಆಕಾಶ ತತ್ವ ಇದ್ದರೂ ಕೂಡ ಅದರಿಂದ ಬ್ರಹ್ಮವು ಸದ್ವಿತೀಯಂ ಸದ್ವಿತೀಯ ಅಂದ್ರೇನು? ಎರಡನೆಯದೊಂದು ಉಳ್ಳದ್ದು ಎಂಬುದಾಗಿ ಆಗುವುದಿಲ್ಲ. ಅದಿದೆ, ಅದರ ಜೊತೆಯಲ್ಲಿ ನಭಸ ಆಕಾಶ ಇದೆ. ಆದರೂ ಕೂಡ ಬ್ರಹ್ಮವು ಸದ್ವಿತೀಯ ಎಂಬುದಾಗಿ ಆಗುವುದಿಲ್ಲ. ಮತ್ತೆ ಲಕ್ಷಣ ಅನ್ಯತ್ತ ನಿಮಿತ್ತಂ ಹಿ ನಾನಾತ್ವಂ. ಈಗ ಇನ್ನೊಂದು ವಸ್ತು ಇದೆ ನೋಡಿ, ಇದಿದೆ, ಅದಿದೆ.
ಒಂದು 5 ವಸ್ತು ಇದೆ ಅಂತ ಹೇಳಿದ್ರು. 5 ವಸ್ತು ಇದೆ ಅಂತನ್ನುವಾಗ 5 ಬೇರೆ ಬೇರೆಯ ವಸ್ತು ಇದೆ ಅಂತಂತ ಹೇಳಬೇಕಾದ್ರೆ ಏನಾಗಿರಬೇಕು? 5ಕ್ಕೂ ಕೂಡ ಲಕ್ಷಣಗಳು ಬೇರೆ ಬೇರೆಯದಾಗಿರಬೇಕು. ಆಗ ಏನು ಮಾಡ್ಬೋದು? ನಾನಾತ್ವ ಅಂತ ಹೇಳ್ಬೋದು. ಹೌದು ತಾನೆ? ಈಗ ಈ ಮಡಕೆ ಇದೆ, ಕುಡಿಕೆ ಇದೆ, ಶ್ರಾವೆ ಇದೆ, ಎಲ್ಲ ಇದೆ. ಅದಕ್ಕೆ ನಾನಾತ್ವವನ್ನು ಹೇಳೋದಕ್ಕಾಗೋದಿಲ್ಲ. ಯಾಕೆ? ಅವೆಲ್ಲವೂ ಕೂಡ ಏನಾಗಿದೆ? ಮಣ್ಣೇ ಆಗಿದೆ. ಮಣ್ಣನ್ನು ಬಿಟ್ಟು ಮಡಕೆಯೂ ಇಲ್ಲ, ಕುಡಿಕೆಯೂ ಇಲ್ಲ, ಶ್ರಾವೆಯೂ ಇಲ್ಲ, ಹಣತೆಯೂ ಇಲ್ಲ, ಏನಿಲ್ಲ. ಏನು? ಲಕ್ಷಣ ಒಂದೇ ಲಕ್ಷಣ ಎಲ್ಲದಕ್ಕೂನು. ಆದ್ದರಿಂದ ಏನಾಗುತ್ತೆ? ಅದು ಬೇರೆ 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 ಸ್ವತಂತ್ರವಾದ ವಸ್ತು ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಇಲ್ಲಿ ಒಂದು ಮಣ್ಣಿನ ಮಡಕೆ ಇಟ್ಟಿದ್ದಾನೆ. ಅಲ್ಲೇನು ಮಾಡಿದ್ದಾನೆ? ಪಕ್ಕದಲ್ಲೇ ಒಂದು ಆ, ಒಂದು ಕಬ್ಬಿಣದ ಒಂದು ಕೊಡ ಇಟ್ಬಿಟ್ಟಿದ್ದಾನೆ. ಆವಾಗ ಏನಾಯಿತು? ಆಗ ಎರಡು ಬೇರೆ ಬೇರೆ ಅಂತ ಹೇಳ್ಬೋದು. ಯಾಕೆ? ಲಕ್ಷಣ ಬೇರೆ, ಅದರ ಲಕ್ಷಣ ಬೇರೆ, ಅದರ ಪ್ರಾಪರ್ಟೀಸ್ ಬೇರೆ, ಇದರ ಪ್ರಾಪರ್ಟೀಸ್ ಬೇರೆ. ಹೀಗಾಗಿ ಇಲ್ಲಿ ಏನಾಗಿದೆ? ಲಕ್ಷಣ ಹೀಗೆ ಒಂದು ನಾನಾತ್ವ, ಇದು ಇದೆ, ಅದು ಇದೆ, ಅದು ಇದೆ ಅಂತ ಹೇಳ್ಬೇಕಾದ್ರೆ ಏನಾಗಿರಬೇಕು? ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆ ಲಕ್ಷಣಗಳಿರಬೇಕು. ಈಗ ಇಲ್ಲೇನಾಗಿದೆ? ನಚ ಪ್ರಾಗುತ್ಪತ್ತೇ ಬ್ರಹ್ಮನಭಸೋ ಲಕ್ಷಣ ಅನ್ಯತ್ವಂ ಅಸ್ತಿ. ಇಲ್ಲಿ ಉತ್ಪತ್ತಿಗಿಂತ ಮುಂಚೆ ಬ್ರಹ್ಮಕ್ಕೂ ಮತ್ತು ಆಕಾಶಕ್ಕೂ ಏನಾಗಿದೆ? ಈ ಅನ್ಯತ್ವ ಲಕ್ಷಣ ಬೇರೆಯಾಗಿದೆ ಎನ್ನುವುದು ಇಲ್ಲ. ನ ಅಸ್ತಿ. ಎರಡಕ್ಕೂ ಕೂಡ ಒಂದೇ ಲಕ್ಷಣ. ಇಲ್ಲಿ ಒಂದು ಸಂದೇಹ ಬರುತ್ತೆ. ಅಲ್ಲರಿ, ಪ್ರಾಗುತ್ಪತ್ತೇ ಅಂತ ಹೇಳಿದ್ರಿ. ಪ್ರಾಗುತ್ಪತ್ತೇ ಅಂತ ಹೇಳಿದಾಗ ಏನು? ಈ ಆಕಾಶ, ಈ ಪಂಚಭೂತ ಇದೆಯಲ್ಲ, ಭೂತಾಕಾಶಗಳು, ಇದಕ್ಕೂ ಮುಂಚೆ ಅಂತಾಯಿತು. ಇದಕ್ಕೂ ಮುಂಚೆ ಅಂತ ನೀವು ಹೇಳಿಬಿಟ್ಟು ಬ್ರಹ್ಮ ನಭಸೋಹೋ, ಬ್ರಹ್ಮಕ್ಕೂ ನಭಸ್ ಇರಲೇ ಇಲ್ಲ ಇಲ್ಲಿ. ಅದು ಹೇಗೆ ಹೇಳ್ತೀರಿ ಅಂತಂದರೆ, ಇಲ್ಲಿ ಆಕಾಶ ಅಂತಕ್ಕಂಥದ್ದು ಎರಡು. ಒಂದು ಕಾರ್ಯವಾದ ಆಕಾಶ, ಅದ್ಯಾವುದದು? ಪಾಂಚಭೌತಿಕವಾದ ಆಕಾಶ. ಇನ್ನೊಂದು ಕಾರಣಾಕಾಶ. ಆ ಕಾರಣಾಕಾಶವನ್ನೇ ಏನಂತ ಹೇಳ್ತಾರೆ? ಅದನ್ನೇ ಇನ್ನೊಂದು ವಿಧವಾಗಿ ಹೇಳ್ತಾರೆ. ಬ್ರಹ್ಮ ಅಂತಾರೆ, ಆತ್ಮ ಅಂತಾರೆ, ಕಾರಣ ಅಂತಾರೆ, ಎಲ್ಲ ಅಂತಾರೆ. ಅದ್ಯಾವುದು? ಕಾರಣಾಕಾಶ. ಅದು ಏನಲ್ಲ, ಅದು ಈ ಪಾಂಚಭೌತಿಕವಾದ ಕಾರ್ಯಾಕಾಶವಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಕಾರಣಾಕಾಶ. ಅದಕ್ಕೆ ಮುಂದೆ ಉದಾಹರಣೆ ಕೊಡ್ತಾರೆ. ಮುಂದೆ ಹಿಂದಿನ ಮುಂದೆ ಕೊಡ್ತಾರೆ. ಆಕಾಶ ಶರೀರಂ ಬ್ರಹ್ಮ ಅಂತ. ಹೀಗೆ ಇಂತಹ ಆಕಾಶ ಶರೀರವುಳ್ಳವನ್ನು ಬ್ರಹ್ಮ ಅಂತ ಹೇಳ್ತಾರೆ. ಆಕಾಶ, ಬ್ರಹ್ಮ ಎಲ್ಲ ಒಂದೇ ಹೆಸರುಗಳು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಗುತ್ಪತ್ತೆ ಈ ಬ್ರಹ್ಮ ಮತ್ತು ಆ ಕಾರಣಾಕಾಶ ಇದೆಯಲ್ಲ, ಅದಕ್ಕೆ ಎರಡು ಲಕ್ಷಣ, ಬೇರೆ ಬೇರೆ ಲಕ್ಷಣ ಅಂತಕ್ಕಂಥದ್ದು ಇಲ್ಲ. ಮತ್ತು ಕ್ಷೀರೋದಕಯೋರಿವ ಸಂಸ್ಕೃತಯೋ ವ್ಯಾಪಿತ್ವ ಅಮೂರ್ತತ್ವಾದಿ ಧರ್ಮ ಸಾಮಾನ್ಯಾತ್. ಹಾಲು, ನೀರು ಎರಡೂ ಇದೆ. ನೀರು ಬೆರೆಸ್ಬಿಟ್ಟ, ಸ್ವಲ್ಪ ಹಾಲು ತಂದಿಟ್ಟಿದ್ದಾನೆ, ಮತ್ತು ನೀರು ಒಂದು ಕಡೆ ಇಟ್ಟಿದ್ದಾನೆ. ಎರಡು ಇದ್ದರೂ ಕೂಡ ಏನಾಗಿದೆ? ಎರಡಕ್ಕೂ ಕೂಡ ಈ ಧರ್ಮ ಅಂತಕ್ಕಂಥದ್ದು ಒಂದೇ ಇದೆ. ಏನು? ವ್ಯಾಪಿತ್ವ. ಎರಡೂ ಕೂಡ ಏನಾಗಿದೆ? ಕೆಳಗೆ ಚೆಲ್ಲಿದ್ರೆ ಹರಡ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಅಮೂರ್ತತ್ವ, ಅದಕ್ಕೊಂದು ಮೂರ್ತ ಅಂತಿಲ್ಲ. ಮೂರ್ತ ಅಂತ ಇಲ್ವಾ? ಅದು ಹೌದು, ಮೂರ್ತ ಇಲ್ಲಿದೆ ಹಾಲು ನೀರಿಗೆ. ಯಾವ ಕಂಟೈನರ್ ಅಂತ ಇರುತ್ತಲ್ಲ, ಪಾತ್ರೆ, ಯಾವ ಪಾತ್ರೆ ನೀವು ಹಾಕ್ತಿರಲ್ಲ ಆ ಪಾತ್ರೆ ಆಕಾರ ಅದಕ್ಕೆ ಬರುತ್ತೆ ಅಷ್ಟೇ. ಅದಕ್ಕೆ ಸ್ವಂತವಾದ ಒಂದು ಆಕಾರ ಅಂತ ಇದೆಯಾ? ಇಲ್ಲ. ಯಾವ ಪಾತ್ರೆ ನೀವು ಹಾಕ್ತಿರೋ ಆ ಪಾತ್ರೆ ಆಕಾರ ಅದನ್ನು ತಾಳುತ್ತೆ ಅಷ್ಟೇ. ಹೀಗೆ ಏನಾಗಿದೆ? ವ್ಯಾಪಿತ್ವ, ಅಮೂರ್ತತ್ವ ಧರ್ಮ. ವ್ಯಾಪಿತ್ವ, ಅಮೂರ್ತತ್ವ ಅಂತಕ್ಕಂಥದ್ದು ಸಮಾನವಾಗಿದೆ. ಅಂದ್ರೇನು? ಇಲ್ಲಿ ಹೇಗೆ ಬೇರೆ ಬೇರೆ ಲಕ್ಷಣಗಳಿಲ್ಲವೋ ಅದೇ ರೀತಿ ಉತ್ಪತ್ತಿಗಿಂತ ಮುಂಚೆ ಕಾರಣಾಕಾಶಕ್ಕೂ ಮತ್ತು ಬ್ರಹ್ಮಕ್ಕೂ ಯಾವ ವಿಧವಾದ ಲಕ್ಷಣ ಭೇದವೂ ಇರಲಿಲ್ಲ, ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸರ್ಗಕಾಲೇತು ಬ್ರಹ್ಮ ಜಗತ್ ಉತ್ಪಾದಯಿತು ಯತತೆ
ಸ್ಥಿಮಿತಂ ಇತರತ್ ತಿಷ್ಠತಿ. ಈಗ ನಾವು ಎರಡೂ ಅಂತಕ್ಕಂಥ ಹೇಳಿದ್ರೂ ಕೂಡ, ಎರಡೂ ಅಂತ ಇಟ್ಕೋಣ, ಎರಡೇ ಕಾರಣಾಕಾಶ ಬ್ರಹ್ಮ ಹೇಳಿದ್ರು ಕೂಡ ಏನದರಲ್ಲಿ ಅಂತಂದರೆ, ಸರ್ಗಕಾಲೆ ಓಹೋ ಏನು ಅದು ಯೋಚಿಸ್ತು, ನಾನು ಈಗ ಉತ್ಪತ್ತಿ ಆಗೋಣ, ಬಹುವಾಗೋಣ, ಬಹುಶ್ಯಾಂ ಪ್ರಜಾಯೇಯ ಅಂತ ಚಿಂತನೆ ಮಾಡ್ತು. ಆಗ ಏನಾಯಿತು, ಸರ್ಗಕ ಬ್ರಹ್ಮ ಜಗತ್ತು, ಆ ಬ್ರಹ್ಮವು ಈ ಜಗತ್ತನ್ನು ಉತ್ಪಾದನೆ ಮಾಡುವುದಕ್ಕೆ ಪ್ರವರ್ತಿಸಿತು. ಮತ್ತು ಇನ್ನೊಂದು ಆಕಾಶ ಏನಾಗಿತ್ತು, ಅದು ಇತರತ್ ಸ್ಥಿಮಿತಂ ತಿಷ್ಠತಿ. ಇನ್ನೊಂದೇನು ಸುಮ್ಮನೆ ಇತ್ತು ಅಷ್ಟೇ, ಇನ್ನೇನಿಲ್ಲ, ಅದೇನಿಲ್ಲ. ತೇನ ಅನ್ಯತ್ವಂ ಅವಶ್ಯತೆ. ಆ ದೃಷ್ಟಿಯಿಂದ ಏನಾಯಿತು, ಇದು ಬೇರೆ ಅದು ಬೇರೆ, ಇದು ಕಾರಣ ಆಕಾಶ ಅದು ಬ್ರಹ್ಮ ಅಂತ ಎರಡು ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಹೊರತು ಬೇರೆ ಇನ್ಯಾವ ದೃಷ್ಟಿಯಿಂದಲೂ ಅಲ್ಲ. ಯಾಕೆ, ಆ ಬ್ರಹ್ಮ ಪ್ರಯತ್ನ ಮಾಡಿ ಸೃಷ್ಟಿ ಮಾಡ್ತು, ಆಕಾಶ ಸುಮ್ಮನೆ ಇತ್ತು. ಎರಡು ಒಂದೇನೆ. ಅದೇನು, ಅದರ ಒಂದು ಕಾರ್ಯ, ಅದರ ಒಂದು ಉಪಯೋಗ, ಅದರ ಒಂದು ಪ್ರವೃತ್ತಿ ಮಾತ್ರ ಬೇರೆ ಅಷ್ಟೆ. ಒಂದು ಪ್ರವೃತ್ತವಾಯಿತು, ಇನ್ನೊಂದು ಪ್ರವೃತ್ತವಾಗಲಿಲ್ಲ ಅಷ್ಟೇ, ಎರಡೂ ಒಂದೇನೆ. ಹೀಗಾಗಿ ತೇನ ಅನ್ಯತ್ವಂ ತಥಾ ಚ ಇಲ್ಲೇ ಬರ್ತದೆ, ಆಕಾಶ ಶರೀರಂ ಬ್ರಹ್ಮ ಇತ್ಯಾದಿ ಶ್ರುತಿಭ್ಯೋಪಿ ಬ್ರಹ್ಮಾಕಾಶಯೋ ಅಭೇದೋಪಚಾರ ಸಿದ್ಧಿ. ತೈತ್ರೇಯ ಹೇಳ್ತಕ್ಕಂಥ ಪ್ರಸಿದ್ಧವಾದ ವಾಕ್ಯ. ಆಕಾಶ ಶರೀರಂ ಬ್ರಹ್ಮ ಅಂದರೆ ಈ ಆಕಾಶ ಶರೀರವೇ ಬ್ರಹ್ಮ, ಆಕಾಶವೇ ಶರೀರ ಬ್ರಹ್ಮ, ಆಕಾಶವನ್ನು ಶರೀರವುಳ್ಳದ್ದಾಗಿರ್ತಕ್ಕಂಥ ಈ ಬ್ರಹ್ಮ ಅಂಥೇಳಿ ಈ ಒಂದು ಆಕಾಶ ಮತ್ತು ಬ್ರಹ್ಮಕ್ಕೆ ಏನನ್ನು ಹೇಳಿದ್ದಾರೆ, ಅಭೇದೋಪಚಾರವನ್ನು ಹೇಳಿದ್ದಾರೆ. ಮತ್ತು ಅತಯೇವ ಚ ಬ್ರಹ್ಮ ವಿಜ್ಞಾನೇನ ಸರ್ವವಿಜ್ಞಾನ ಸಿದ್ಧಿ. ಆದ್ದರಿಂದ ಏನಾಯಿತು, ಅಭೇದ ಹೇಳಿದ್ರಿಂದ ಏನಾಯಿತು, ಒಂದನ್ನು ತಿಳಿದ್ರೆ ಇನ್ನೊಂದನ್ನು ತಿಳಿದಾಗಾಯ್ತು ಅಷ್ಟೆ. ಯಾಕೆ, ಎರಡಕ್ಕೂ ಏನು ವ್ಯತ್ಯಾಸ ಇಲ್ಲ. ಇವಾಗ ಮಡಿಕೆ ತಿಳಿದ್ರೆ ಏನಾಯಿತು, ಮಡಿಕೆ ತಿಳಿದ್ರೆ ಆ ಶ್ರಾವ್ಯನೂ ತಿಳಿದ ಹಾಗಾಯಿತು, ಹೌದಾರೆ? ಯಾಕೆ, ಎಲ್ಲ ಒಂದೇನೆ, ಭೇದ ಏನು ಇಲ್ಲವೇ ಇಲ್ಲ. ಯಾಕೆ, ಎರಡೂ ಮಣ್ಣೆ, ಶ್ರಾವ್ಯನೂ ಮಣ್ಣೆ, ಮಡಿಕೆನೂ ಮಣ್ಣೆ. ಹಾಗಾಗಿ ಏನಾಗಿದೆ ಇದು, ಅತಯೇವ ಒಂದನ್ನು ತಿಳಿದ್ರೆ ಸಾಕು, ಎಲ್ಲವನ್ನೂ ಅದರ ಕಾರ್ಯ ಎಲ್ಲವೂ ತಿಳಿದಂತೆ ಆಯಿತು. ಕಾರಣ ಒಂದನ್ನು ತಿಳಿದರೆ ಅದರ ಎಲ್ಲ ಕಾರ್ಯವೆಲ್ಲವನ್ನೂ ತಿಳಿದ ಹಾಗಾಯಿತು ಅಂತಕ್ಕಂಥದ್ದು ಹೊಂದುತ್ತೆ ಸರ್ವಜ್ಞಾನ. ಅಪಿಚ ಸರ್ವಂ ಕಾರ್ಯಂ ಉತ್ಪದ್ಯಮಾನಂ ಆಕಾಶೇನ ಅವ್ಯತಿರಿಕ್ತ ದೇಶಕಾಲಮೇವ ಉತ್ಪದ್ಯತೆ. ಇನ್ನು ಈ ಒಂದು ಎಲ್ಲ ಕಾರ್ಯ ಉತ್ಪತ್ತಿ ಆಯ್ತಲ್ಲ, ಈ ಕಾರ್ಯ ಉತ್ಪತ್ತಿ ಆದದ್ದು ಎಲ್ಲಿ ಅಂದರೆ ಆಕಾಶೇನ ಅವ್ಯತಿರಿಕ್ತ ದೇಶಕಾಲಮೇವ. ಅಂದ್ರೇನು, ಆಕಾಶಕ್ಕಿಂತ ಬೇರೆಯಾದ ಇನ್ನೊಂದು ಜಾಗದಲ್ಲಿ ಇವೆಲ್ಲ ಉತ್ಪತ್ತಿ ಆಯಿತು ಅಂತಲ್ಲ, ಅಯ್ಯಯ್ಯೋ, ಬೇರೆಯಾದ ಅಂತಕ್ಕಂಥ ಜಾಗವೇ ಇಲ್ಲ. ಬೇರೆಯಾದ ಅಂತನ್ನೋದು ಕೂಡ ಏನಾಗಿದೆ, ಅದು ಆಕಾಶವೇ. ಹೀಗೆ ಏನಾಗಿ ಎಲ್ಲ ಕಾರ್ಯವೂ ಕೂಡ ಅಂದರೆ ಉತ್ಪತ್ತಿ ಆಗ್ತಾ ಇದೆಯಲ್ಲ ಕಾರ್ಯ, ಅವೆಲ್ಲವೂ ಕೂಡ ಆಕಾಶಕ್ಕಿಂತ ಬೇರೆಯಾಗಿರ್ತಕ್ಕಂಥ ಒಂದು ದೇಶ ಅಂತಾಗಲಿ ಅಥವಾ ಕಾಲ ಅಂತಾಗಲಿ ಅಲ್ಲಿ ಇದೆ, ಅಲ್ಲಿ ಉಂಟಾಗ್ತಾ ಇದೆ, ಇದು ಉತ್ಪತ್ತಿ ಆಗ್ತಾ ಇದೆ ಅಂತನ್ನೋದು ಯಾವತ್ತಿಗೂ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಏನಾಯಿತು, ಆಕಾಶದಲ್ಲೇ, ಅಲ್ಲೇ, ಆ ಕಾಲದಲ್ಲೇ ಉಂಟಾಗಬೇಕು. ಹೀಗಾಗಿ ಏನಾಗಿದೆ, ಯಾಕೆ ಹೇಳ್ತಾ ಇದ್ದಾರಿಂದ ಅಂದರೆ ಅವೆರಡೂ ಕೂಡ ಯಾವ ಭೇದವೂ ಇಲ್ಲ, ಅಭೇದೋಪಚಾರ ಸಿದ್ಧಿಗೋಸ್ಕರ ಹೇಳ್ತಾ ಇದ್ದಾರೆ ಅಷ್ಟೇ ಅಂತ. ಮತ್ತು ಇದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಎಲ್ಲ ಅಷ್ಟೇ ಅಧ್ಯಾರೋಪ ದೃಷ್ಟಿ. ಯಾತಕ್ಕೆ ಅಭೇದೋಪಚಾರ ಅಂದರೆ ಏನು, ನಿಜವಾಗಿಯೂ ಕೂಡ ಎರಡು ಅಂತ ಇದ್ದರೂ ಕೂಡ ಇದು ಎರಡಲ್ಲ ಅಂತ ಹೇಳಿ ಇರತಕ್ಕಂಥ ಒಂದೇ ತತ್ವ ಎಂದು ಹೇಳುವುದಕ್ಕೋಸ್ಕರ, ಆ ಎರಡನ್ನು ಅಪವಾದ ಮಾಡುವುದಕ್ಕೋಸ್ಕರ ಇದನ್ನು ಹೇಳ್ತಾ ಇರೋದು. ಯಾಕೆ, ನಮಗೆ ಕಾಣ್ತಾ ಇದೆಯಲ್ಲ, ಕಾಣ್ತಾ ಇರೋದನ್ನು ಅನುವಾದ ಮಾಡಿಕೊಂಡು ಅದನ್ನು ಅಧ್ಯಾರೋಪ ಮಾಡಿಕೊಂಡು ಬ್ರಹ್ಮಕ್ಕೆ ಆಮೇಲೆ ಅಪವಾದ ಮಾಡ್ತಕ್ಕಂಥದ್ದು ಇದು. ಆ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಅನುಸರಿಸ್ಕೊಂಡೇ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಆದರೆ ಒಂದು ವಿಚಾರ ಜ್ಞಾಪಕದಲ್ಲಿರಬೇಕು, ಇಷ್ಟೆಲ್ಲ ಆರ್ಗ್ಯೂ ಮಾಡೋ ಬದಲು ಒಂದೇ ಒಂದು ವಿಚಾರ ಹೇಳ್ಬಿಡ್ಬೋದಾಗಿತ್ತಲ್ಲ ಶಂಕರಾಚಾರ್ಯರು. ನೋಡಿ ಸ್ವಾಮಿ, ಇದೆಲ್ಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು, ನಿಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಡೋದಾಗಿತ್ತಲ್ಲ. ಅಂದರೆ ಅದು ಸಾಧ್ಯವೇ ಇಲ್ಲ.
ಯಾಕೆ ಅದನ್ನು ಒಪ್ಪಲ್ಲ ಅವನು. ನೀವು ಕೋರ್ಟಲ್ಲಿ ಹೋಗ್ಬಿಟ್ಟು ಸ್ವಾಮಿ ನನ್ನ ನೆನ್ನೆ ಕನಸಿನಲ್ಲಿ ದೇವರು ಬಂದು ಹೇಳಿಬಿಟ್ಟ ಇವನು ಕಳ್ತನ ಮಾಡಿಲ್ಲ ಅಂತ ಅಂತ ಅಲ್ಲಿ ಹೇಳಿದ್ರೆ ನೀವು ಒಪ್ತಾನ ಇರಲ್ಲ. ನೀವು ಬಂದು ಹೇಳಿರ್ಬೋದು, ನಿಮ್ಮ ಶಕ್ತಿ ಅದು ಬೇರೆ ವಿಚಾರ. ಆದರೆ ಅಲ್ಲಿ ಹೇಳಿದ್ರೆ ಒಪ್ತಾರ ಅದು. ಹಾಗೆ ಇಲ್ಲಿ ಏನಾಗಿದೆ, ಇವನು ಪೂರ್ವ ಪಕ್ಷಿ ತರ್ಕದಿಂದ ಸಿದ್ಧ ಮಾಡ್ತಾ ಇದ್ದಾನೆ. ಅನುಭವ ಅಂದರೆ ಇಲ್ಲಿ ನಮಗೆ ಲೌಕಿಕ ಅನುಭವ ಅಷ್ಟೇ. ಲೌಕಿಕ ಅನುಭವ ಕಾಣ್ತಾ ಇದೆಯಲ್ಲ ಎದುರುಗಡೆ ವಸ್ತು, ಇದನ್ನು ಇಟ್ಕೊಂಡು ಅವನು ಹೇಳ್ತಾ ಇದ್ದಾನೆ. ಹಾಗೆ ಹೇಳುವಾಗ ಅವನಿಗೆ ಇಲ್ಲ ರೀ, ಇದೆಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿ, ಸುಮ್ಮನೆ ಹೇಳಿದಾರೆ ಕಣ್ರಿ ಅಧ್ಯಾರೋಪ ದೃಷ್ಟಿಯಿಂದ ಅಂದ್ಬಿಟ್ರೆ ಎಲ್ಲಿ ನಿಲ್ಲುತ್ತಾ ಅದು? ವಾದ ಯಾರು ಕೇಳ್ತಾರೆ? ಯಾರೂ ಕೇಳೋದಿಲ್ಲ. ಅಯ್ಯಯ್ಯೋ ಇವನಿಗೆ ವಾದ ಮಾಡೋಕ್ಕೆ ಬರೋಲ್ಲ ಕಣ್ರಿ, ಸಮರ್ಥನೆ ಮಾಡೋಕ್ಕೆ ಬರೋದಿಲ್ಲ, ಹೇಳಿಬಿಟ್ಟ ಅಂದ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಈ ಒಂದು ಯಾವುದು ಸಿದ್ಧಾಂತವನ್ನು ಸ್ಥಾಪನೆ ಮಾಡುವಾಗ ನಾವು ಹೇಳಬಾರ್ದು ಇದನ್ನ. ಏನು, ನಾವು ಅರ್ಥ ಮಾಡಿಕೊಳ್ಳುವಾಗ ಈ ರೀತಿ ಅರ್ಥ ಮಾಡಿಕೊಳ್ಬೇಕೇ ಹೊರತು ಸಾಂಖ್ಯರ ಹತ್ರ, ಯೋಗಿಗಳ ಹತ್ರ, ಅವ್ರ ಹತ್ರ ಹೋಗ್ಬಿಟ್ಟು ಇಲ್ಲ ಎಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು ಅಂದ್ಬಿಟ್ರೆ ಓಹೋ ಇವನು ಏನೂ ಗೊತ್ತಿಲ್ಲ ಅಪ್ಪ, ನೀನು ಎದ್ದು ಹೋಗಪ್ಪ ಅಂತಾರಷ್ಟೆ. ಏನು ಮಾಡಬೇಕು ಅವರಿಗೆ ತರ್ಕದಿಂದಲೇ ಉತ್ತರ ಕೊಡಬೇಕು. ಹೌದು ತಾನೆ? ಹೀಗಾಗಿ ಅವರಿಗೆ ತರ್ಕ, ಶ್ರುತಿವಾಕ್ಯ ಮತ್ತು ಇದೆಲ್ಲವನ್ನು ಉದ್ಧಾರ ಮಾಡಿ ಹೇಳಬೇಕು. ಆಗ ಪ್ರೂವ್ ಮಾಡಬೇಕು, ಸಿದ್ಧ ಮಾಡಬೇಕು. ಬರೀ ಸುಮ್ಮನೆ ಏನೋ ಅಧ್ಯಾರೋಪ ದೃಷ್ಟಿ ಹೇಳೋದು ಮಾತು ಕಣ್ರಿ, ಇವಕ್ಕೆಲ್ಲ ಏನೋ ಬೆಲೆ ಇಲ್ಲ ಕಣ್ರಿ ಅಂದ್ಬಿಟ್ರೆ ಎದೋಗಪ್ಪ ಅಂತಾರೆ ಅಷ್ಟೆ. ಆದ್ದರಿಂದ ಇಲ್ಲಿ ಆ ಥರ ಹೇಳಬಾರ್ದು. ಇಲ್ಲಿ ಮತ್ತೆ ಸಾಂಖ್ಯರಿಗೇನು ಗೊತ್ತಿಲ್ಲ ಅಂತಲ್ಲ, ಅವರೇನು ಈ ಒಂದು ತರ್ಕದಿಂದ ಸಾಧನೆ ಮಾಡೋದಕ್ಕೆ ಹೊರಟಿರ್ತಕ್ಕಂಥವ್ರು. ಸುಮ್ಮನೆ ಏನೋ ಅಧ್ಯಾರೋಪ ದೃಷ್ಟಿ ಹೇಳಿದೆ ಕಣ್ರಿ ಅದೇ ಅಂತ ಹೇಳಿದ್ ಒಪ್ಪಲ್ಲ ಅವರು. ಅದಕ್ಕೋಸ್ಕರ ಇಲ್ಲಿ ಇಷ್ಟೆಲ್ಲ ವಾದ ಮಾಡ್ತಾ ಇರ್ತಕ್ಕಂಥ ದೇವರು. ಹೋದಾಯ್ತೇನು? ಇಲ್ಲಿ ನ ಬ್ರಹ್ಮ ಹೀಗಾಗಿ ಬ್ರಹ್ಮಣ ಬ್ರಹ್ಮಣ ಚ ಅವ್ಯತಿರಿಕ್ತ ದೇಶಕಾಲಮೇವ ಆಕಾಶಂ ಭವತಿ ಇತ್ಯತಃ. ಮತ್ತು ಬ್ರಹ್ಮಕ್ಕಿಂತ ಬೇರೆಯ ಇಲ್ಲದ ದೇಶಕಾಲದಲ್ಲಿಯೇ ಆಕಾಶ ಇದೆ. ಭೂತಾಕಾಶ ಸೃಷ್ಟಿ ಇಲ್ಲಿ ಬ್ರಹ್ಮಕ್ಕಿಂತ ಬೇರೆಯ ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ. ಹೌದು ತಾನೆ? ಬ್ರಹ್ಮಕ್ಕಿಂತ ಬೇರೆ ಅಲ್ಲೇ ಅಲ್ಲ. ಮಡಕೆ ಯಾವುದು ಮಣ್ಣಿಗಿಂತ ಬೇರೆ ಅಲ್ಲ, ಶ್ರಾವ ಯಾವುದು ಮಣ್ಣಿಗಿಂತ ಬೇರೆ ಅಲ್ಲ. ಹೀಗೆ ಇದು ಆದ್ದರಿಂದ ಏನಾಗುತ್ತೆ, ಆ ಒಂದು ಕಾರ್ಯ ತಿಳ್ಕೊಂಬಿಟ್ರೆ ಎಲ್ಲವನ್ನೂ ತಿಳಿದುಕೊಂಡಂತೆ ಆಗುತ್ತದೆ ಅಂತ ನಾವು ಹೇಳಿದ್ವಲ್ಲಪ್ಪ. ಅದು ಸರಿಯಾಗಿದೆ. ಇವನು ಯಾಕೆ ಸರಿ ಇಲ್ಲ ಅಂತ ಹೇಳಿದ್ದ? ಎರಡು ಬೇರೆ ಬೇರೆ ವಸ್ತು ಇದೆ, ಆವಾಗ ಒಂದು ತಿಳ್ಕೊಂಡೆ ಇನ್ನೊಂದು ತಿಳ್ಕೊಂಡಾಗ ಹೇಗತ್ತೆ ಸ್ವಾಮಿ? ಆಗೋದಿಲ್ಲ ಅಂತ ಹೇಳಿದ್ದ. ಅದಕ್ಕೆ ಇಲ್ಲಿ ಹೇಳ್ತಾ, ಎರಡು ಒಂದು ವಸ್ತು ಇದ್ದರೂ ಕೂಡ ಅದು ಸದ್ವಿತೀಯ ಅಂತ ಅಲ್ಲ ನೋಡಪ್ಪ, ಈ ಕಾರಣದಿಂದ ಅಂತ ಇಷ್ಟೆಲ್ಲ ಕಾರಣ ಹೇಳಿ ಇದು ಸದ್ವಿತೀಯ ಅಂತ ಆಗೋದಿಲ್ಲ, ಅದ್ವಿತೀಯ ಅಂತಲೇ. ಮತ್ತು ಇವೆಲ್ಲ ಏನಾಗಿದೆ ಅದರ ಕಾರ್ಯ ಅಂಥೇಳಿ ಕಾರ್ಯವನ್ನು ತಿಳಿದುಕೊಂಡಾಗ, ಕಾರಣವನ್ನು ತಿಳಿದುಕೊಂಡಾಗ ಕಾರ್ಯವೆಲ್ಲವೂ ಕೂಡ ತಿಳಿಯಲ್ಪಟ್ಟಂತೆ ಆಗುತ್ತಿದೆ ಅಂತ ನಾವೇನು ಹೇಳಿದ್ವಲ್ಲಪ್ಪ, ಅದು ಸರಿಯಾಗಿದೆ. ಯಾಕೆ? ಬ್ರಹ್ಮ ಏಕಮೇವಾದ್ವಿತೀಯ. ಮತ್ತು ಎಲ್ಲವೂ ಕೂಡ ನಾಮರೂಪಾತ್ಮಕವಾದ ಎಲ್ಲವೂ ಕೂಡ ಆ ಬ್ರಹ್ಮದ ಕಾರ್ಯವೇ ಆಗಿದೆ. ಆದ್ದರಿಂದ ಬ್ರಹ್ಮ ಒಂದನ್ನು ತಿಳಿದರೆ ಎಲ್ಲ ಕಾರ್ಯವನ್ನು ತಿಳಿದಂತಾಯಿತು. ಅದನ್ನ ನಾವು ಹೇಳಿದ್ದು ಸರಿಯಾಗಿದೆ ಅಂತ ಹೇಳಿ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಭವತಿ ಯಥಾ ಕ್ಷೀರಪೂರ್ಣೆ ಘಟೆ ಕತಿಚಿತ್ ಅಬ್ಬಿಂದವ ಪ್ರಕ್ಷಿಪ್ತಾ ಸಂತಹ ಕ್ಷೀರಗ್ರಹಣೆ ನೈವ ಗೃಹೀತ ಭವಂತಿ. ಈಗ ಒಂದು ಉದಾಹರಣೆ ಕೊಟ್ಟರು. ಒಂದು ಹಾಲನ್ನ ತಪ್ಪಲೆ ಇತ್ತು, ತುಂಬ ಹಾಲಿತ್ತು, ಅದರಲ್ಲಿ ಪಕ್ಕದಲ್ಲಿ ಇವೆಲ್ಲ ಅಡುಗೆ ಮೇಲೆ ನಡೆಯೋ ಕೆಲಸ ತಾನೇ. ನೀರು ಕುಡಿಯೋಕೆ ಹೋದಾಗ ಏನಾಗೋಯ್ತು, ಒಂದೆರಡು ತೊಟ್ಟು ನೀರಿನ ತಮಗೆ ಬಗ್ಸೋವಾಗ ಈ ಹಾಲಿನ ಪಾತ್ರೆ ಬಿದ್ದೋಯ್ತು. ನೀರಿನ ತೊಟ್ಟು ಬಿದ್ದು ಹೋಗ್ಬಿಟ್ಟ. ಏನಾಯಿತು? ಈಗೇನಾಯಿತು ಅಂದರೆ ಈ ಯದ ಕ್ಷೀರ ಪೂರ್ಣೆಗಳು ಕತ್ತಿಚಿತ್ತು, ಕೆಲವು ಅಬ್ಬಿಂದವ ನೀರಿನ ಬಿಂದುಗಳು ಅಲ್ಲಿ ಬಿದ್ದುಬಿಡ್ತು. ಆವಾಗ ಏನಾಗುತ್ತೆ, ನಾವು ಓಹೋ ಇವಾಗ ಹಾಲನ್ನು ನಾವು ತಿಳ್ಕೊಳ್ಬೇಕು. ವಿಶ್ಲೇಷಣೆ ಮಾಡಿ ತಿಳ್ಕೊಳ್ಬೇಕಾದಾಗ ಎರಡು ತೊಟ್ಟು ನೀರು ಬಿತ್ತಲ್ಲ, ಇಲ್ಲ ರೀ ನೀರು ಬಿದ್ದುಬಿಟ್ಟಿದೆ, ಆದ್ದರಿಂದ ನೀರನ್ನು ಬೇರೆ ತಿಳಿಬೇಕು, ಹಾಲನ್ನು ಬೇರೆ ತಿಳಿಬೇಕು ಅಂತ ಏನೂ ಇಲ್ಲ. ಯಾಕೆ? ಹಾಲು ಒಂದನ್ನು ತಿಳಿದರೆ ಏನಾಗಿದೆ,
ಅದೆಲ್ಲವನ್ನು ತಿಳಿದಂತೆ ಆಯಿತು. ನೀರನ್ನು ತಿಳಿದಂತೆ, 2 ತೊಟ್ಟು ನೀರು ಬಿದ್ದಿತ್ತಲ್ಲ ಅದನ್ನು ತಿಳಿದಂತೆ ಆಯಿತು. ಈ ಉದಾಹರಣೆ ಯಾಕೆ ಹೇಳ್ತಾ ಇದ್ದಾರೆ? ಒಂದು ಕಾರ್ಯವನ್ನು ತಿಳಿದ ಕಾರಣವನ್ನು ತಿಳಿದರೆ ಕಾರ್ಯ ಎಲ್ಲ ತಿಳಿದಂತೆ ಆಯಿತು. ಇಲ್ಲಿ ಕಾರ್ಯ ಕಾರಣ ಏನು ಇಲ್ವಲ್ಲ, ಹಾಲೇ ಬೇರೆ ನೀರೇ ಬೇರೆ. ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಹೇಳ್ತಾ ಇರೋದು ಇದು ಏನು ಸಂಯೋಗ, ಹೇಗೆ ಒಂದಕ್ಕೊಂದು ಬೆರೆತು ಬಿಟ್ಟಿದೆ. ಯಾವುದು ಈ ಬೃಹದಾರಣ್ಯಕ್ಕೆ ಹೇಳ್ತಾರೆ ನೋಡಿ, ಈ ಬ್ರಹ್ಮ ಎಲ್ಲದರಲ್ಲಿಯೂ ಕೂಡ ಓತಪ್ರೋತವಾಗಿ ಹರಡಿಕೊಂಡು ಬಿಟ್ಟಿದೆ. ಹಾಲಿತ್ತು, 1-2-3 ತೊಟ್ಟು ನೀರು ಬಿತ್ತು. ನೀರು ಬಿದ್ದಾಗ ಏನಾಯಿತು? ಹಾಲಿನಲ್ಲಿ ಬೆರೆತ್ಕೊಂಡ್ಬಿಡ್ತು ಅಂದೇನೋ, ಹಾಲಿನಲ್ಲಿ ಆ ಹಾಲಿನ ಕಣಗಳೊಡನೆ ಓತಪ್ರೋತವಾಗಿ ಸೇರ್ಕೊಂಡ್ಬಿಡ್ತು. ಹೌದು ತಾನೆ? ಹಾಗೆ ಸೇರ್ಕೊಂಡ್ಬಿಟ್ಟಾಗ ಏನಾಯಿತು? ಒಂದನ್ನು ತಿಳಿದ್ರೆ ತಿರ್ಗ ನೀರನ್ನು ತಿಳಿದಾಗೆ ಪ್ರತ್ಯೇಕವಾಗಿ ತಿಳಿಬೇಕಾದ್ದಿಲ್ಲ. ಹಾಲನ್ನು ತಿಳಿದ್ರೆ ಸಾಕು, ನೀರನ್ನು ತಿಳಿದ ಹಾಗಾಯಿತು. ಅದನ್ನು ಹೇಳ್ತಾ ಇದ್ದೆ. ಈ ಪ್ರಕ್ಷಿಪ್ತಾರ್ಥ ಅಂತ ಅಕ್ಷರ. ಆವಾಗ ನಾವು ಹಾಲಿನ ತತ್ವವನ್ನು ತಿಳ್ಕೊಂಡ್ವಿ, ಹಾಲಿನ ಒಂದು ಪ್ರಾಪರ್ಟಿ ತಿಳ್ಕೊಂಡಾಗ ನೈವ ಕ್ಷೀರಗ್ರಹಣೆ ಅಬ್ಬಿಂದವ ನೈವ ಗೃಹೀತ ಭವಂತಿ ಅಬ್ಬಿಂದವ ಅಬ್ಬಿಂದವ ನೈವ ಗೃಹಿ. ಇನ್ನು ಆ ನೀರಿನ ತೊಟ್ಟನ್ನು ಏನು ಪ್ರತ್ಯೇಕವಾಗಿ ತಿಳ್ಕೊಬೇಕಾದ್ದೇನೂ ಇರೋದಿಲ್ಲ, ಹಾಲು ತಿಳ್ಕೊಂಡ್ರೆ ಸಾಕು ಅಂತ ಹೇಳಿ. ಇದೆಲ್ಲ ಲೌಕಿಕವಾದ ಉದಾಹರಣೆ ಇದು. ಗ್ರಹಿತ ನ ಕ್ಷೀರಗ್ರಹಣಾತ್ ಅಬ್ಬಿಂದು ಗ್ರಹಣ ಪರಿಶಿಷ್ಯತೆ. ಆವಾಗ ಏನಾಗುತ್ತೆ? ಹಾಲಿನ ಪ್ರಾಪರ್ಟಿ ತಿಳ್ಕೊಂಡೆ ಕಂಡೆ ನಾನು, ಬಟ್ ನೀರು 2-3 ತೊಟ್ಟು ನೀರು ಬಿದ್ದಿತ್ತಲ್ಲ ಅದನ್ನ ತಿಳ್ಕೊಂಡೇ ಇಲ್ವಲ್ಲ ಅಂತ ಏನು ಯಾರು ಹೇಳೋದಕ್ಕಾಗೋದು ಇಲ್ಲ. ಮತ್ತು ಹೀಗೆ ಅಬ್ಬಿನ ಆ ನೀರಿನ ತತ್ವವನ್ನು ತಿಳಿದುಕೊಳ್ಳಬೇಕು ಅಂತ ಉಳಿಯೋದಿಲ್ಲ. ಅದು ತಿಳಿದುಕೊಳ್ಳಬೇಕಾದದ್ದು ಉಳಿಯೋದಿಲ್ಲ. ಅದನ್ನು ತಿಳ್ಕೊಂಡಾಗ ಆಯಿತು, ಹಾಲು ತಿಳ್ಕೊಂಡ್ರೆ ಅದನ್ನು ತಿಳ್ಕೊಂಡಾಗ ಆಯಿತು ಅಂಥೇಳಿ ಪ್ರಸಿದ್ಧ. ಏವಂ ಬ್ರಹ್ಮಣ ತತ್ಕಾರ್ಯ ಇಷ್ಟ ಅವ್ಯತಿರಿಕ್ತ ದೇಶಕಾಲತ್ವಾತ್. ಇದು ಈ ಬ್ರಹ್ಮ ಏನಾಗಿದೆ, ಅದರ ಕಾರ್ಯ ಇದೆ, ಅದರ ಜೊತೆಯಲ್ಲಿ ಬೇರೆ ಎಲ್ಲದ ದೇಶ ಕಾಲಗಳಲ್ಲಿ ಇರುವುದರಿಂದ, ಎಲ್ಲ ಒಂದೇ ದೇಶ ಒಂದೇ ಕಾಲ ಅದರಲ್ಲಿ ಇರತಕ್ಕಂಥದ್ದು. ಬ್ರಹ್ಮದ ಕಾರ್ಯ ಇದೆ, ಎಲ್ಲ ಏನು ಎಲ್ಲವೂ ಕೂಡ ಒಂದು ಕಾಲ ಒಂದು ದೇಶ ಅಷ್ಟೇ. ಗೃಹೀತಮೆ. ಹಾಗಾಗಿ ಬ್ರಹ್ಮ ಒಂದನ್ನು ತಿಳಿದರೆ ಹಾಗೆ ಹಾಲನ್ನು ತಿಳಿದುಕೊಂಡ್ರೆ ಆ 2 ತೊಟ್ಟು 3 ತೊಟ್ಟು ನೀರು ಬಿದ್ದಿತ್ತಲ್ಲ ಅದನ್ನು ತಿಳ್ಕೊಂಡಾಗ ಆಯಿತು. ಹಾಗೆ ಬ್ರಹ್ಮ ತಿಳ್ಕೊಂಡ್ರೆ ಗೃಹೀತಮೇವ ಬ್ರಹ್ಮಗ್ರಹಣೇನ ನಭೋ ಭವತಿ. ಇವಾಗ ಏನಾಯಿತು? ಆ ಬ್ರಹ್ಮವನ್ನು ತಿಳಿದುಕೊಂಡಾಗೆ ಆಕಾಶವನ್ನು ತಿಳಿದುಕೊಂಡಂತೆ ಆಯಿತು ಅಷ್ಟೆ. ಈ ಆಕಾಶ ಏನಾಗಿದೆ, ಅದರ ಜೊತೆ ಸೇರೋಗಿಬಿಟ್ಟಿದೆ. ಯಾವುದಿದು? ಕಾರಣಾಕಾಶ. ಹೇಗೆ ಸೇರೋಗಿದೆ? ಆ ಹಾಲಿನ ಪಾತ್ರೆ ಒಳಗಡೆ 4 ತೊಟ್ಟು ನೀರು ಸೇರ್ಕೊಂತಲ್ಲ ಹಾಗೆ ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಆಗ ಹಾಲನ್ನು ನೀರು 4 ತೊಟ್ಟು ನೀರಿತ್ತಲ್ಲ ಅದನ್ನೂ ಕೂಡ ಪ್ರತ್ಯೇಕವಾಗಿ ತಿಳಿಯಬೇಕಾದ್ದಿಲ್ಲ. ಒಂದು ತಿಳಿದ್ರೆ ಆಯ್ತು, ಯಾವುದು? ಹಾಲನ್ನು ತಿಳಿದ್ರೆ ಆಯ್ತು. ಅದೇ ರೀತಿ ಇಲ್ಲೂ ಕೂಡ ಹಾಲನ್ನು ತಿಳಿದ್ರೆ ಏನಾಗುತ್ತೆ? ಅದು ನೀರನ್ನು ತಿಳಿದಾಗ ಆಯಿತು. ಹಾಗೆ ಇಲ್ಲಿ ಬ್ರಹ್ಮವನ್ನು ತಿಳಿದಾಗ ಆ ಒಂದು ಕಾರಣಾಕಾಶ ಅಂತ ಏನು ಸದ್ವಿತೀಯ ಹೇಳಿದ್ವಲ್ಲ ಅದನ್ನು ತಿಳಿದಂತೆ ಆಯಿತು. ಇನ್ನು ಅದರ ಕಾರ್ಯಗಳೆಲ್ಲವೂ ಅದು ತಿಳ್ಕೊಂಡ ಹಾಗೆ ಆಯಿತು. ತಸ್ಮಾತ್ ಭಾಕ್ತಂ ನಭತಾ ಸಂಭವ ಶ್ರವಣಂ. ಆದ್ದರಿಂದ ಇದು ಭಾಕ್ತಂ ಅಂದ್ರೇನು? ಇದು ಮುಖ್ಯವಲ್ಲದ್ದು ಅಂತ, ಗೌಣ ಅಂತ ಅಷ್ಟೇ ಅರ್ಥ. ಇದು ಈ ನಭಸ ಅಂತ ಆಕಾಶದ ಜೊತೆಯಲ್ಲಿ ಹೇಳಿದ್ದಾರಲ್ಲಪ್ಪ, ಆ ಬ್ರಹ್ಮದ ಜೊತೆಯಲ್ಲಿ ಅದು ಏನದು? ಗೌಣ ಪ್ರಯೋಗ ಅಷ್ಟೇ ಇದು ಅಂಥೇಳಿ. ಈಗ ಇನ್ನೊಂದು ಮುಖ್ಯವಾದ ವಿಚಾರ ತಿಳಿಬೇಕಾದ್ದು, ಇದೇನು ಪೂರ್ವ ಪಕ್ಷವ ಇಲ್ಲ ಸಿದ್ಧಾಂತವ ಏನಿದು ಅಂತ ಅನ್ನೋದನ್ನು ಕೂಡ ನಮಗೆ ಗೊತ್ತಾಗೋಲ್ಲ ನೋಡಿ. ಬಹಳ ಅದಕ್ಕೋಸ್ಕರ ಹೇಳಿ ಸೂತ್ರ ಭಾಷೆ ಅಂತಕ್ಕಂಥದ್ದು ಬಹಳ ಕಷ್ಟ ಅಂತಕ್ಕಂಥ. ಇದು ಯಾವುದು ಅಂತಲೇ ಗೊತ್ತಾಗಲ್ಲ. ನೋಡಿದ್ರೆ ಸಿದ್ಧಾಂತ ಇದ್ದ ಹಾಗೆ ಇದೆ, ಆದರೆ ಇದು ಸಿದ್ಧಾಂತವಲ್ಲ. ಏನಿದು? ಅವರವರೇ
ಯಾರು ವೈಶೇಷಿಕ ಒಂದು ಗುಂಪು, ಆಮೇಲೆ ಇನ್ನೊಬ್ಬರು ಮೀಮಾಂಸಕರು ಒಂದು ಗುಂಪು, ಇನ್ನೊಂದು ಗುಂಪು ಸಾಂಖ್ಯ ಇದಾರಲ್ಲ, ಅವರವರಲ್ಲೇ ನಡೀತಾ ಇರತಕ್ಕಂತಹ ವಾದ ಇದು. ಇದು ಯಾವುದು ಹೇಳ್ತಾ ಇರ್ತಕ್ಕಂಥವನು ಇವನು ವೈಶೇಷಿಕರ ಗುಂಪಿನಲ್ಲಿ ಇರತಕ್ಕಂತಹ ಒಬ್ಬ ಇವನು. ಅವನೇ ಏನು ಹೇಳ್ತಾ ಇದ್ದಾನೆ, ಈ ಮೀಮಾಂಸಕರು ಸಾಂಖ್ಯರು ಬೇರೆ ಗುಂಪಿತ್ತಲ್ಲ, ಅವರಿಗೆ ಇದನ್ನು ಹೇಳ್ತಾ ಇದ್ದಾನೆ ನೋಡ್ರಿ. ಹೀಗಾಗಿ ಆಕಾಶ ಗೌಣ, ಆಕಾಶಬ್ದ ಅಂತ ಹೇಳಿ ಅಲ್ಲಿ ಏನಾಯಿತು, ಆಕಾಶವು ಗೌಣ ಹಾಗೆ ಹೇಳಿದ್ದರೂ ಕೂಡ ಬ್ರಹ್ಮಕ್ಕೆ ಆಕಾಶಕ್ಕೆ ಹುಟ್ಟಿಲ್ಲ. ಹುಟ್ಟಿ ಹೇಳಿದೆಯಲ್ಲಪ್ಪ, ಹೇಳಿದೇನು ಗೌಣ, ಗೌಣ ಪ್ರಯೋಗ ಅಂತ. ಇದು ಯಾರಿದು, ಅವರವರು. ಈ ಮತ್ತೆ ಸಿದ್ಧಾಂತ ಎಲ್ಲಿ, ಸಿದ್ಧಾಂತ ಅಂತಕ್ಕಂಥದ್ದು ಕೊನೆಯ ಸೂತ್ರ. ಯಾವದ್ವಿಕಾರಂತ ವಿಭಾಗೋ ಲೋಕವತ್, ಅದು ಆಚಾರ್ಯರ ಸಿದ್ಧಾಂತ. ಇದು ಸಾಕ್ಷೇಕಸ್ಯ ಬ್ರಹ್ಮ ಶಬ್ದವತ್. ಈಗ ಇಲ್ಲಿ ಈ ಆ ಗೌಣ ಅಂತ ಹೇಳಿದ್ದಾರಲ್ಲ, ಯಾವುದಾದ್ರು ಗೌಣ್ಯ ಸಂಭವಾತ್ ಅಂತ ಹೇಳಿದ್ದಾರಲ್ಲ, ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಇದು ವೈಶೇಷಿಕನ ಒಂದು ಅವನ ಒಬ್ಬ ಹೇಳಿರ್ತಕ್ಕಂಥದ್ದು ಇದು ಸಿದ್ಧಾಂತ ಅಲ್ಲ. ಹೀಗಾಗಿ ಸಿದ್ಧಾಂತ ಎಲ್ಲಿ ಹೇಳ್ತಾರೆ, ಮುಂದೆ ಹೇಳ್ತಾರೆ ಭಗವತ್ಪಾದರು. ಇದು ಯಾವುದೂ ಅಲ್ಲ, ಇದನ್ನ ನಾವು ಈ ರೀತಿ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದು ನೋಡಿ. ಇದು ಆ ಒಂದು ಆಚಾರ ಸರ್ವಜ್ಞತ್ವಕ್ಕೆ ಸಾಕ್ಷಿ. ಯಾವದ್ವಿಕೆ ಮುಂದೆ ಬರುತ್ತೆ ವಿಸ್ತಾರವಾದ ಬರುತ್ತೆ ಅದು. ಈ ಪಾದ ಎಲ್ಲ ಕೂಡ ಇದೇ ತರಹ ಏನು ಅವರ ಒಂದು ವಿದ್ವತ್ತಿಗೆ ಸಾಕ್ಷಿ ಇದೆ ಈ ಪಾದ. ನೋಡೋಣ ಮುಂದಿನ ಭಾಗದಲ್ಲಿ. ಈ ಸೂತ್ರ ಇಲ್ಲಿಗೆ ಮುಗೀತು. ಇನ್ನೂ ಒಂದು ಸೂತ್ರ ಇದೆ, ಯಾವುದು ಪ್ರತಿಜ್ಞಾಹಾದಿರವ್ಯತಿರೇಕಾ ಶಬ್ದೇ ಬೇದಿಯಲ್ಲ, ಅದು ಕೂಡ ಪೂರ್ವಪಕ್ಷ ಸೂತ್ರವೇ. ಅದು ಯಾರು ಹೇಳ್ತಾರೆ, ಅದೇನು ಅಂತ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.